ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಮ್ಮ ಅಣ್ಣನ ಮದುವೆ ಸೆಟ್ ಆಗಿದೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಸೊ ಅದಕ್ಕೆ ನಾನು ರಿಸೆಪ್ಷನ್ಗೆ ಲೆಹಂಗಾ ತೊಗೊಳೋಣ ಅಂದ್ಕೊಂಡು ಇಲ್ಲಿ ಕರಣಿಗೆ ಬಂದಿದ್ದೀನಿ. ಸೊ ನಮ್ಮ ಮಂಜು ಅವರೇ ವಿಡಿಯೋ ಮಾಡ್ತಾ ಇರೋದು. ನಮ್ಮ ಪಾಪು ಅಲ್ಲೆಲ್ಲ ಫುಲ್ಲು ಓಡಾಡ್ತಾ ಇದ್ದಾನೆ. ನನಗೆ ಹೋಗ್ತಿದ್ದಂಗೆ ಡಾಲ್ಗೆ ಹಾಕಿದ್ರು, ಅದನ್ನ ನೋಡೇ ತುಂಬ ಇಷ್ಟ ಆಯಿತು. ಸೊ ಅದನ್ನು ಒಂದ್ಸಲಿ ನೋಡೋಣ ಅಂತ ಅದನ್ನು ನೋಡಿದೆ. ಆದರೆ ಕಲರ್ ಯಾಕೋ ಇಷ್ಟ ಆಗಲಿಲ್ಲ. ಬಟ್ ಅದರಲ್ಲೇ ಬೇರೆ ಕಲರ್ ಇತ್ತು. ಸೊ ಅದನ್ನು ನೋಡಿ ಇಷ್ಟ ಆಯಿತು ಅಂತ ನಾನು ಅದನ್ನೇ ತೊಗೊಂಡೆ. ಜಾಸ್ತಿ ನೋಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಇದು ಫಸ್ಟ್ ನೋಡಿದ್ದು, ಬಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗಿದು. ಇದು ಈಗಾಗಲೇ ಓಲ್ಡ್ ಫ್ಯಾಷನ್ ಆಗೋಯ್ತು ಅಂತ ನಾನು ಏನು ಇಷ್ಟಪಡಲಿಲ್ಲ ಅದನ್ನು. ಸೊ ಇದು ಪರವಾಗಿಲ್ಲ, ಚೆನ್ನಾಗಿತ್ತು, ಬಟ್ ನನಗೆ ಇಷ್ಟ ಆಗಲಿಲ್ಲ ಅಷ್ಟೇ. ನಮ್ಮ ಮಂಜು ಮತ್ತು ಮನ್ವಿನೂ ಒಂದೇ ಕಲರ್ ಹಾಕ್ಕೊತಾ ಇದ್ದಾರೆ. ನಾನು ಅವ್ರ ಕಲರ್ ನೋಡಿದೆ, ಬಟ್ ಸಿಗಲಿಲ್ಲ ನನಗೆ ಅದೇ ಕಲರು. ಸೊ ಏನೂ ಮಾಡೋಕ್ಕಾಗಲ್ಲ. ಮತ್ತು ಮಂಜೂರು ಮತ್ತು ಮನ್ವಿ ಪಿಂಕ್ ಕಲರ್ ಹಾಕ್ಕೊತಿದ್ರು. ಸೊ ನಾನೇ ಪಿಂಕ್ ನೋಡಿದೆ, ನನಗೆ ಬಟ್ ಪಿಂಕ್ ಸಿಗಲಿಲ್ಲ. ಸೊ ಏನೋ ಮಾಡೋಕ್ಕಾಗಲ್ಲ ಅಂತ ನನಗೆ ಇಷ್ಟ ಆಗಿದ್ದು ಬೇರೆ ಕಲರ್ ತೊಗೊಂಡೆ. ಮತ್ತು ಎಲ್ಲ ಕಲೆಕ್ಷನ್ಸು ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಪಾಪುಗೆ ಇಲ್ಲಿ ಸೂಟ್ ನೋಡೋಣ ಅಂತ ಬಂದ್ವಿ ನಾವು. ಆದರೆ ನನಗೆ ಲೆಹೆಂಗಾ ಇಷ್ಟ ಆಯಿತು, ಲೆಹೆಂಗಾ ತೊಗೊಂಡು ಹೋದ್ವಿ. ಪಾಪುಗೆ ಕಲೆಕ್ಷನ್ಸ್ ಇರಲಿಲ್ಲ, ಸೂಟ್ ಯಾವುದು ಅವ್ನ ಸೈಜ್ ಇರಲಿಲ್ಲ, ಎಲ್ಲ ದೊಡ್ಡದಿತ್ತು. ಹಾಗಾಗಿ ಬೇರೆ ಕಡೆ ನೋಡೋಣ ಅಂತ ಸುಮ್ಮನೆ ಆದ್ವಿ. ಈ ಫುಲ್ಲು ಶಾಪ್ ಫುಲ್ಲು ನಮ್ಮ ಪಾಪುನೇ ಓಡಾಡ್ತಾ ಇದ್ದಾನೆ. ಒಂದು 5 ನಿಮಿಷನೂ ನಿಂತ್ಕೊಂತಿಲ್ಲ, ಅವನೆಲ್ಲ ಫುಲ್ಲು ಓಡಾಡ್ತಾ ಇದ್ದಾನೆ. ಫೈನಲಿ ಸೆಲೆಕ್ಟ್ ಆಗಿ ಬಿಲ್ ಪೇ ಮಾಡಿಬಿಟ್ಟು ಬಿಲ್ ಇಸ್ಕೊಂಡೆ ಅಷ್ಟೇ. ಅದೇ ನಮ್ಮ ಮಂಜವರು ಇಲ್ಲಿ ಸೂಟ್ ನೋಡೋಣ ಅಂತ ಬಂದ್ವಿ. ಅರೆ ಲೆಹೆಂಗಾ ತುಂಬ ಚೆನ್ನಾಗಿತ್ತು ಅಂತ ಲೆಹೆಂಗಾ ತೊಗೊಂಡೋದ್ವಿ ಅಂತ ಅವ್ರಿಗೆ ಹೇಳ್ತಾಯಿದ್ರು. ಇನ್ನೊಂದು 2 ಡೇಸ್ ಬಿಟ್ಕೊಂಡು ಬನ್ನಿ, ಸಿಗುತ್ತೆ, ಎಲ್ಲ ಕಲೆಕ್ಷನ್ಸು ಸಿಗುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಸೊ ಇನ್ನೇನು ಮತ್ತೆ ಓಡಾಡೋದು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಶಾಪಲ್ಲೇ ನೋಡೋಣ ಅಂತ ಹೋದ್ವಿ ನಾವು. ನಮ್ಮ ಪಾಪುಗೆ ಮಂಜವರು ಇನ್ನೂ ಲೇಟಾಗಿ ತೊಗೊತೀನಿ, ನನಗೇನು ಇವಾಗಲೇ ಬೇಡ ಅಂದರು. ಸೊ ನಾನು ನಮ್ಮ ಪಾಪು ಮಾತ್ರ ಫಸ್ಟು, ಅವರು ಆಮೇಲೆ ಲಾಸ್ಟ್. ಕಮ್ಮಿ ರೇಟ್ಗೆ ಕರಣ್ಣಲ್ಲಿ ತುಂಬ ಚೆನ್ನಾಗಿರೋದು ಲೆಹೆಂಗೆಲ್ಲ ಸಿಗುತ್ತೆ. ಸೊ ನೀವು ಒಂದ್ಸಲಿ ನೋಡಿ, ಇಷ್ಟ ಆದರೆ ತಗೊಳ್ಳಿ. ನಾನು ಶಾಪಿಂಗ್ ಎಲ್ಲ ಮುಗಿಸಿ ರಿಟರ್ನ್ ಹೋಗ್ಬೇಕಾದ್ರೆ ನೋಡಿದೆ, ಒಂದು ಲೆಹೆಂಗಾ ತುಂಬ ಚೆನ್ನಾಗಿತ್ತು. 800 ಏನೋ ಹೇಳಿದ್ರು ಅಷ್ಟೇ. ಆದರೆ ಪ್ರಿಂಟೆಡ್ ಲೆಹೆಂಗಾ ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸುಮ್ಮನೆ ಎಲ್ಲಾದ್ರೂ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ತೊಗೋಬೇಕು ಇನ್ನೊಂದ್ಸಲಿ ಅಂದ್ಕೊಂಡು ಮಾತಾಡಿಕೊಂಡು ಬಂದ್ವಿ ನಾವು. ಸೊ ಇನ್ನೇನು ಕೆಳಗಡೆ ಬಂದ್ವಿ ನಾವು, ಕಲೆಕ್ಟ್ ಮಾಡಿಕೊಂಡು ಹೋಗೋದಷ್ಟೇ. ನಮ್ಮ ಪಾಪುಗೆ ಇನ್ನೊಂದು ಶಾಪಲ್ಲಿ ನೋಡಬೇಕು ಸೂಟು. ಮಕ್ಕಳಿಗೆ ಸೈಜ್ ಸಿಗೋದು ಕಷ್ಟ, ಕಲರ್ ಸಿಗೋದು ಕಷ್ಟ. MG ರೋಡ್ ಫುಲ್ಲು ಹುಡುಕಾಡ್ಬಿಡ್ತೀವಿ ಅವನಿಗೆ ಸೆಲೆಕ್ಟ್ ಮಾಡೋಕ್ಕೆ, ಸಿಗೋದೇ ಇಲ್ಲ. ಸಣ್ಣಗೆ ಬೇರೆ ಇದ್ದಾನೆ, ಉದ್ದಕ್ಕೆ ಸಣ್ಣಗಿರೋದ್ರಿಂದ ಅವನಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಸಿಗಲ್ಲ, ಏನಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಪಾಪುಗೆ ನಾವು ತೊಗೊಂಡ್ವಿ ಆಗಲೇ. ಸೊ ತೊಗೊಳ್ಬೇಕಾದ್ರೆ ವಿಡಿಯೋ ಮಾಡೋದು ಮರ್ತ್ಬಿಟ್ಟಿದ್ದೀನಿ ನಾನು, ಯಾಕೆಂದರೆ ಅವನಿಗೆ ಹುಡ್ಕೋಷ್ಟೊತ್ತಿಗೆ ನಂಗೆ ಸಾಕಾಗ್ಬಿಟ್ಟಿತ್ತು. ಅವನಿಗೆ ಫಿಟ್ಟಿಂಗ್ ಎಲ್ಲ ಆಗೋ ಅಂಥದ್ದು ನೋಡಿ ಹುಡ್ಕೋಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಹಂಗಾಗಿ ನಾನು ವಿಡಿಯೋ ಕೂಡ ಮಾಡ್ಕೊಳ್ಳಿಲ್ಲ ಅವತ್ತು. ಮತ್ತು ಮುಹೂರ್ತಕ್ಕೆ ಸ್ಯಾರಿ ತೊಗೋಬೇಕಂತ ನಾನು ನಮ್ಮ ಅಮ್ಮ ಬಂದಿದ್ದೀವಿ. ಸೊ ನೋಡಿ ಎಷ್ಟು ಡಿಫ್ರೆಂಟ್ ಸ್ಯಾರೀಸಸ್ ಇದೆ. ಮತ್ತು ಅದು ಸೀರೆ ತೊಗೊಂಡಿದ್ದಾಯಿತು. ಸ್ವಲ್ಪ ನಮ್ಮಮ್ಮ ಏನೋ ಪೂಜೆ ಸಾಮಾನು ತೊಗೊತಾ ಇದ್ರು ಅಷ್ಟೇ. ಫ್ರೆಂಡ್ಸ್, ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.